ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ವರ್ಣಾರ್ಭಟದಿಂದ ಹಲವೆಡೆ ಅವಾಂತರ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ 20ಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿ ಹಾನಿ. ನಿಪ್ಪಾಣಿಯಲ್ಲಿ 50ಕ್ಕೂ ಹೆಚ್ಚು ವಿದ್ಯುತ್ ಕಂಬ ಹಾಗೂ ಮರಗಳು ಬಿದ್ದು 10ಕ್ಕೂ ಹೆಚ್ಚು ವಾಹನಗಳು ಜಖಂ. ತುಮಕೂರು ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಹಲವು ಅನಾಹುತ. ಕುವೆಂಪು ನಗರದ ಫಸ್ಟ್ ಬ್ಲಾಕ್ 5ನೇ ಮುಖ್ಯ ರಸ್ತೆಯಲ್ಲಿನ ಮನೆ ಮೇಲೆ ಉರುಳಿ ಬಿದ್ದ ತೆಂಗಿನ ಮರ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಕುಟುಂಬ. ಭಾರೀ ವರ್ಷಧಾರೆಗೆ ಕೆರೆಯಂತಾದ ಹಾವೇರಿಯ ಹೆಡಿಗೊಂಡ ಗ್ರಾಮದ ಜಮೀನುಗಳು. ಸುಮಾರು 20 ಎಕರೆ ಜಮೀನಿಗೆ ನುಗ್ಗಿದ ಮಳೆ ನೀರು. ಜೆಸಿಬಿ ಮೂಲಕ ಜಮೀನಿಗೆ ನುಗ್ಗಿದ ನೀರನ್ನ ಹಳ್ಳಕ್ಕೆ ಹರಿಸಿದ ರೈತರು. ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂಗೌಡ ಆಪ್ತರ ಮೇಲೆ ಎಸ್ಐಟಿ ದಾಳಿ. ಶರತ್ ಒಡೆತನದ ಕ್ವಾಲಿಟಿ ಬಾರ್, ಕಿರಣ್ ಒಡೆತನದ ಶ್ರೀಕೃಷ್ಣ ಹೋಟೆಲ್ ಮೇಲೆ ರೇಡ್. ಪ್ರೀತಂಗೌಡ ಮತ್ತೋರ್ವ ಆಪ್ತ ಪುನೀತ್ ನಿವಾಸದ ಮೇಲೂ ದಾಳಿ ನಡೆಸಿ ತಲಾಶ್. ಶಾಸಕ ಪ್ರೀತಂಗೌಡ ಮಾತ್ರವಲ್ಲದೆ ವಕೀಲ ದೇವರಾಜೇಗೌಡರಿಗೂ ಶಾಕ್. ಹಾಸನದಲ್ಲಿ ದೇವರಾಜೇಗೌಡ ಮನೆ ಮೇಲೂ ಎಸ್ಐಟಿ ದಾಳಿ. ರವೀಂದ್ರನಗರದ ಮನೆ ಹಾಗೂ ಹೊಳೆನರಸೀಪುರ ಪಟ್ಟಣದ ಕಾರಂಜಿ ಕಟ್ಟೆಯಲ್ಲಿರುವ ಕಚೇರಿಯಲ್ಲಿ ಪರಿಶೀಲನೆ. ಜೈಲಿಂದ ಬಿಡುಗಡೆ ಭಾಗ್ಯ ಸಿಕ್ಕ ಬೆನ್ನಲ್ಲೇ ದೇವರ ಮೊರೆ ಹೋದ ಎಚ್ಡಿ ರೇವಣ್ಣ. ಬಸವನಗುಡಿಯ ಕಾರಂಜಿ ಆಂಜನೇಯ ದೇಗುಲಕ್ಕೆ ತೆರಳಿ ವಿಶೇಷ ಪೂಜೆ. ಬಳಿಕ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ನೀಡಿದ ರೇವಣ್ಣ. ಮೈಸೂರಿನ ಜೆಡಿಎಸ್ ನಾಯಕ ವಿವೇಕಾನಂದಗೆ ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಘೋಷಣೆ. ಈ ಮೊದಲು ಮೈತ್ರಿ ಅಭ್ಯರ್ಥಿಯಾಗಿ ಇಸಿ ನಿಂಗರಾಜು ಘೋಷಣೆ. ಬೆಂಗಳೂರು ದಕ್ಷಿಣ ಶಿಕ್ಷಕರ ಕ್ಷೇತ್ರವನ್ನ ಜೆಡಿಎಸ್ ತೆಕ್ಕೆಗೆ ಕೊಟ್ಟ ಬಿಜೆಪಿ. ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯ. ರೆಬಲ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಡಾಕ್ಟರ್ ಎಸ್ಆರ್ ಹರೀಶಾಚಾರ್ಯ ನಿರ್ಧಾರ. ಹರೀಶ್ ನಿರ್ಧಾರದಿಂದ ಬೆಂಗಳೂರಿನ ನೈಋತ್ಯ ಶಿಕ್ಷಕ ಕ್ಷೇತ್ರದಲ್ಲೂ ಮೈತ್ರಿಗೆ ಬಂಡಾಯದ ಬಿಸಿ. ಲೋಕಸಭಾ ಚುನಾವಣೆ ಕರ್ತವ್ಯಕ್ಕಾಗಿ ಆಂಧ್ರಕ್ಕೆ ತೆರಳಿದ ಕರ್ನಾಟಕ ಪೊಲೀಸರ ಪರದಾಟ. ಹಾವೇರಿ ಹಾಗೂ ರಾಜ್ಯದ ವಿವಿಧ ಕಡೆಯಿಂದ ತೆರಳಿದ್ದ ಸಿಬ್ಬಂದಿಯಿಂದ ಮಳೆಯಲ್ಲೂ ಡ್ಯೂಟಿ, ಊಟ ಸೇರಿದಂತೆ ಯಾವುದೇ ಮೂಲ ಸೌಕರ್ಯ ಸಿಗದೆ ಪೊಲೀಸರ ಪರದಾಟ. ಪ್ರಧಾನಿ ಮೋದಿ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ 3ನೇ ಬಾರಿ ನಾಮಪತ್ರ ಸಲ್ಲಿಕೆ. ಅಫಿಡವಿಟ್ನಲ್ಲಿ ಒಟ್ಟು 3.02 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರುವುದಾಗಿ ಘೋಷಣೆ. ಯಾವುದೇ ಜಮೀನು, ಮನೆ ಅಥವಾ ಕಾರು ಹೊಂದಿಲ್ಲವೆಂದು ಮಾಹಿತಿ. ಮಂಡಿ ಲೋಕಸಭಾ ಕ್ಷೇತ್ರದಿಂದ ನಟಿ ಕಂಗನಾ ರಣಾವತ್ ನಾಮಪತ್ರ. ಅಫಿಡವಿಟ್ನಲ್ಲಿ 90 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಹೊಂದಿರುವುದಾಗಿ ಘೋಷಣೆ. ಬಿಎಂಡಬ್ಲ್ಯೂ, ಬೆನ್ಸ್ ಸೇರಿದಂತೆ ಸುಮಾರು 4 ಕೋಟಿ ರೂಪಾಯಿಯ ಮರ್ಸಿಡೀಸ್ ಮೇ ಮ್ಯಾಚ್ ಕಾರು ಹೊಂದಿರೋ ನಟಿ. ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ವಾಗ್ದಾಳಿ. ಮೋದಿ ಇದ್ರೆ ಎಲ್ಲ ಸಾಧ್ಯ ಎಂದು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ನೀಡೋದಾಗಿ ಸುಳ್ಳು ಹೇಳಿದ್ದಾರೆಂದು ಕಿಡಿ. ಜೂನ್ 4ರಂದು ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚಿಸಲಿದೆ. ದೇಶದಿಂದ ಸರ್ವಾಧಿಕಾರ ತೊಲಗಿಸುವ ಆಂದೋಲನ ಹರಿಯಾಣದಿಂದ ಆರಂಭವಾಗಲಿದೆ. ಹರಿಯಾಣದ ಕುರುಕ್ಷೇತ್ರದಲ್ಲಿ ರೋಡ್ ಶೋ ವೇಳೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗುಡುಗು. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ವೇಗವಾಗಿ ಹೆದ್ದಾರಿ ನಿರ್ಮಾಣ ಆಗ್ತಿದೆ. ಭಾರತ ವೇಗವಾಗಿ ಬೆಳೀತಾ ಇದ್ದು ಅಭಿವೃದ್ಧಿಯನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ. ಮೋದಿ ಸರ್ಕಾರದ ಸಾಧನೆಗೆ ಫಿದಾ ಆದ ನಟಿ ರಶ್ಮಿಕಾ ಮಂದಣ್ಣ. ಆಪ್ ಸಂಸದೆ ಸ್ವಾತಿ ಮಲಿವಾಲ್ ಜೊತೆ ಅರವಿಂದ್ ಕೇಜ್ರಿವಾಲ್ ಪಿಎ ಅನುಚಿತ ವರ್ತನೆ. ಡ್ರಾಯಿಂಗ್ ರೂಮ್ನಲ್ಲಿ ಸಿಎಂ ಭೇಟಿಗೆ ಕಾಯ್ತಾ ಇದ್ದಾಗ ಅನುಚಿತವಾಗಿ ವರ್ತಿಸಿದ ಬಿಭವ್ ಕುಮಾರ್. ಆರೋಪ ನಿಜವೆಂದು ಒಪ್ಪಿದ ಆಪ್ನಿಂದ ಕಠಿಣ ಕ್ರಮದ ಭರವಸೆ.
ಕುರ್ಕುರೆ ತರಲ್ಲ ಅಂದಿದ್ದಕ್ಕೆ ಪತ್ನಿಯಿಂದ ವಿಚ್ಛೇದನ. ತವರಿಗೆ ಹೋಗಿ ಡಿವೋರ್ಸ್ಗೆ ಕಳುಹಿಸಿದ ಪತ್ನಿ. ಉತ್ತರ ಪ್ರದೇಶದಲ್ಲಿ ಕುರ್ಕುರೆಗಾಗಿ ಮುರಿದು ಬಿತ್ತು ಸಂಬಂಧ. ಚುನಾವಣೆ ಮುಗಿತಾ ಇದ್ದಂತೆ ಮೊಬೈಲ್ ಕರೆಗಳು ಆಗಲಿವೆ. 25% ದುಬಾರಿ. ವೆಚ್ಚ ಸರಿದೂಗಿಸಿಕೊಳ್ಳಲು ಕಂಪನಿಗಳಿಂದ ಕ್ರಮಕ್ಕೆ ಸಿದ್ಧತೆ. ಕಡಿಮೆ ದರದ ಪ್ಯಾಕೇಜ್ ರದ್ದುಗೊಳಿಸುವ ಸಾಧ್ಯತೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಪಾಕ್ನಿಂದ ಎಲ್ಲಾ ಸರ್ಕಾರಿ ಉದ್ದಿಮೆಗಳು ಖಾಸಗಿಗೆ. ಸರ್ಕಾರ ನಡೆಸೋದಕ್ಕೆ ಹಣದ ಕೊರತೆ ಹಿನ್ನೆಲೆ ಸಂಸ್ಥೆಗಳ ಖಾಸಗೀಕರಣ. ಉದ್ದಿಮೆ ನಡೆಸುವುದು ಸರ್ಕಾರದ ಕೆಲಸವೆಲ್ಲವೆಂದ ಪ್ರಧಾನಿ ಶೆಹಬಾಜ್ ಶರೀಫ್ ಸಬೂಬು. ಪ್ರವಾಹದಿಂದ ತತ್ತರಿಸಿದ್ದ ಕೀನ್ಯಾಗೆ ಭಾರತದಿಂದ ಮಾನವೀಯ ನೆರವು. ಕೀನ್ಯಾಗೆ 40 ಟನ್ನಷ್ಟು ಪರಿಹಾರ ಸಾಮಗ್ರಿಗಳು ಹಾಗೂ ಔಷಧ ರವಾನಿಸಿದ ಭಾರತ. ಅಗತ್ಯ ಸರಕುಗಳನ್ನು ಸೇನಾ ವಿಮಾನದ ಮೂಲಕ ಆಫ್ರಿಕಾ ಖಂಡಕ್ಕೆ ಕಳುಹಿಸಿದ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಟ್ವೀಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.